ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಇಂದ ಮಹಾಮಂಡಲೇಶ್ವರಾದ ಮಮತಾ ಕುಲಕರ್ಣಿಯವರ ಮೇಲಿರುವ ಆರೋಪವೆಂದರೆ ಇವರು ಅವರ ಫ್ಯಾನ್ಸ್ಗಳ ಹೃದಯವನ್ನು ಒಡೆದು ಹಾಕಿದ್ದಾರೆ ಎಂಬುದು. ನೋಡಿ, ಜನಗಳು ನಿಮ್ಮನ್ನ ಎಷ್ಟು ದೊಡ್ಡ ಸ್ಟಾರ್ ಮಾಡಿದ್ರು, ಎಷ್ಟೊಂದು ಪ್ರೀತಿ ಕೊಟ್ರು, ಎಷ್ಟೊಂದು ಮರ್ಯಾದೆ ಕೊಟ್ರು. ನೀವ್ ಎಲ್ಲೇ ಹೋದ್ರೂ ಲಕ್ಷಾಂತರ ಜನ ಹಿಂದೆ ಓಡ್ ಬರ್ತಿದ್ರು. ನಿಮ್ಮ ಪ್ರತಿ ಫಿಲ್ಮ್ ಸೂಪರ್ ಹಿಟ್ ಆಗ್ತಿತ್ತು. ಆದ್ರೆ ಇವತ್ತು ಜನಗಳಿಗೇನನ್ಸುತ್ತೆ ಅಂತಂದ್ರೆ ನೀವು ಇದ್ದಕ್ಕಿದ್ದಾಗೆ ಮಾಯ ಆಗೋದ್ರಿ, ಯಾರಿಗೂ ಏನು ಹೇಳಲೇ ಇಲ್ಲ. ಸೊ ಜನ ಕೇಳ್ತಿದ್ದಾರೆ, ಏನ್ ಫಿಲ್ಮ್ ಸಿಗೋದು ನಿಂತು ಹೋಗಿತ್ತಾ ಅಂತ. ನನಗ್ ಖಂಡಿತ ಫಿಲ್ಮ್ ಬಗ್ಗೆ ಈಗ ಕ್ರೇಜ್ ಉಳ್ಕೊಂಡಿಲ್ಲ. ಸೊ ಅದು ಸಿಗ್ಲಿ ಬಿಡ್ಲಿ ಆ ಥರ ಪ್ರಶ್ನೆನೇ ಹುಟ್ಟಲ್ಲ. ಅದಕ್ಕೆ 23 ವರ್ಷ ನಾನು ಮಾಯ ಆಗಿದ್ದಿದ್ದು. ಮತ್ತೆ ಅದಕ್ ಮೊದ್ಲು ನನ್ಗೆ ಸಾಕಷ್ಟು ಫಿಲಂ ಆಫರ್ ಬಂದಿತ್ತು. 30-40 ಫಿಲಂ ಇತ್ತು ನನ್ನ ಹತ್ರ. ಆದ್ರೆ ಆಫರ್ ಆಗಿತ್ತು ಆದ್ರೆ ಈಗ ಹೇಳ್ತಾರಲ್ಲ, ನಿಮ್ಮೆಲ್ಲ ಇಚ್ಛೆನೇ ಇರಲ್ಲ. ಒಂದ್ ವೇಳೆ ನೀವು 9 ದಿನ ನವರಾತ್ರಿ ಮಾಡಿದ್ರೆ ಆಸೆಗಳೆಲ್ಲ ಖಾಲಿ ಆಗೋಗಿರುತ್ತೆ. ಪ್ಲಸ್ ನಮ್ಮಮ್ಮ ಹೋಗ್ಬಿಟ್ರು 2001ರಲ್ಲಿ. ಸೊ ನಾನು ಬಾಲಿವುಡ್ನಲ್ಲಿ ಉಳ್ಕೊಳ್ಳೋದಿಕ್ಕೆ ಯಾವ್ದೇ ಕಾರಣ ಉಳ್ದಿರ್ಲಿಲ್ಲ. ಸಡನ್ಲಿ ಹೇಗ್ ಅನ್ನಿಸ್ತು ಅಂದ್ರೆ, ಈ ಬಾಲಿವುಡ್ ಇಂಡಸ್ಟ್ರಿ ಏನಿದೆ ಇದೊಂದು ಭ್ರಮೆ ಅಂತ, ಒಂದು ಮಾಯ ಇದ್ಹಾಗೆ. ಮತ್ತದ್ರ ಹಿಂದೆ ಕೆಲವು ಅಸ್ಲಿ ರಹಸ್ಯನ ಭಗವಂತ ಮರೆ ಮಾಡಿಟ್ಟಿದ್ದಾನೆ. ಅಂದ್ರೆ ಜನ ಹಿಂಗೆ ಅಲಿತಿರ್ಲಿ ಅಂತ. ಎಲ್ರೂ ಈ ಮಾಯೆ ಹಿಂದೆ, ಈ ಜಗಮಗದ ಹಿಂದೆ ಇದ್ರೊಳ್ಳೆ ತನ್ನನ್ನ ತಾನು ಮುಚ್ಕೊಂಡಿಟ್ಕೊಂಡ್ಬಿಟ್ಟಿದ್ದಾನೆ ಪರಬ್ರಹ್ಮ. ನಾನು ಆ ಭೇದನ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಅಂದ್ರೆ ಇವೆಲ್ಲ ಒಂದು ಜಾಲ, ಇದಂತೂ ಮುಗಿಯೋದ್ರಲ್ಲಿದೆ. ಕರೀನಾ, ಕಟ್ರೀನಾ ಎಲ್ರೂ ಅಲಿತಿದ್ದಾರೆ. ಇಲ್ಲ, ನಾನು ಹೇಳಕ್ ಬಂದಿದ್ದ ಅದನ್ನಲ್ಲ. ಅಲಿತಾ ಇಲ್ಲ, ಜನತೆಗೆ ಅವುಗಳ ಅವಶ್ಯಕತೆನೂ ಇದೆ. ಒಂದೊಂದ್ಸಲ ಜನತೆ ದೇವ್ರಾಣೆ ನಿಜವಾಗ್ಲೂ. ಇತ್ತೀಚೆಗೆ ನಾನೊಂದಷ್ಟು ಕೇಳ್ದೆ, ಆದ್ರೆ ತುಂಬಾನೇ ಬಾಲಿವುಡ್ ಮೇಲೆ ಇವ್ರಿಗೊಳ್ಳೆ ಒಂದಿದೆ. ಅಂದ್ರೆ ಬಾಲಿವುಡ್ ಫಿಲಂ ನೋಡ್ಬಾರ್ದು ಅಂತ. ಹಂಗೆಲ್ಲ ಮಾಡ್ಬೇಡಿ. ನನಗ್ ಗೊತ್ತಿದೆ ಒಂದೊಂದ್ಸಲ ಮನುಷ್ಯನ್ಗೆ ಎಷ್ಟು ಸ್ಟ್ರೆಸ್ ಆಗತ್ತೆ ಅಂದ್ರೆ, ಒಂದ್ ವೇಳೆ ಹಾಡ್ ಕೇಳಿದ್ರೆ ಸ್ಟ್ರೆಸ್ ಎಲ್ಲ ಹೊರಟೋಗತ್ತೆ. ನಿಮ್ಮನ್ನೇ ಕೇಳ್ತಾ ಇರೋದು ಹೇಗನ್ಸತ್ತೆ ಅಂದ್ರೆ, ನಾನು ಈಗ್ಲೇ ಮುಗಿಸ್ಬಿಡ್ಬೇಕು ಅಂತ. ಈ ಬ್ರಹ್ಮವಿದ್ಯೆ ಅಭ್ಯಾಸ ಏನಿದೆ, ನನಗೆ ಸುಮಾರು ಸಲ ಅನ್ಸಿದೆ ನನಗ್ ನಾನೇ ಮುಗಿಸ್ಬಿಡ್ಬೇಕು ಅಂತ. ಮತ್ ಸುಮಾರು ಸಲ ಪ್ರಯತ್ನನೂ ಮಾಡ್ದೆ. ಸೊ ನಾನೇನ್ ಹೇಳ್ತಿದ್ದೀನಿ, ಈ ಪ್ರಪಂಚ, ಈ ಜೀವನ ತುಂಬಾ ಕಠಿಣವಾಗಿದೆ. ಆದ್ರೂ ಈ ಸಮಯದಲ್ಲಿ ಸಾಧು ಆಗೋದು ತುಂಬಾ ಸುಲಭ ಆಗಿತ್ತು. ಏನು ಇರ್ಲೇ ಇಲ್ಲ, ಏನೇನು ಸಂಭಾಳಿಸ್ಬೇಕಾಯ್ತು. ನೋಡಿ, ನಿಮ್ಮ ಮೊದಲನೇ ಫಿಲ್ಮ್ ತಮಿಳಲ್ಲಿ ಬಂತು, ಮತ್ತೆ ಎರಡನೇದು ತೆಲುಗುನಲ್ಲಿ. ಇಲ್ಲ, ಈ 2 ಫಿಲ್ಮ್ ತುಂಬಾನೇ ಹಿಟ್ ಆಗಿತ್ತು. ಮತ್ತೆ ಆ ಜಮಾನದಲ್ಲಿ ನನಗ್ ನೆನಪಿದೆ, ನೆಲ್ಲೂರಲ್ಲಿ, ಆಂಧ್ರ ಪ್ರದೇಶಲ್ಲಿ ಮಮತಾ ಕುಲಕರ್ಣಿಯ ಮಂದಿರನೂ ಕಟ್ಬಿಟ್ಟಿದ್ರು. ಹೌದು. ಸೊ ಜನ ನಿಮ್ಮನ್ನ ದೇವಿ ಮಾಡಿದ್ರು, ನೀವು ಪೂಜಾರಿ ಆಗ್ಬಿಟ್ರಿ. ನೋಡಿ, ನಾನು ಮೂರ್ತಿ ಪೂಜೆಗೆ ವಿರುದ್ಧ. ಎಲ್ಲಿವರೆಗೂ ಮನುಷ್ಯ ಇದ್ದಾನೆ, ನಾನು ಒಳಗಿಂದ ಏನ್ ಬೇಕಾದ್ರೂ ಆಗಿರ್ಬೋದು. ಬಹುಶಃ ನಾನು ಕಾಳಿ ಮಾತೆ ಅಂಶನೋ ಪ್ರತಿಸ್ವರೂಪನೋ ಆಗಿರ್ಬೋದು. ಆದ್ರೆ ನನ್ ಮೂರ್ತಿ ಎಲ್ಲೂ ಇರ್ಬೇಕು ಅಂತ ನಂಗನ್ಸಿದ್ದಿಲ್ಲ. ಮೂರ್ತಿ ಅಂತೂ ಕೇವಲ ಪರಾಶಕ್ತಿದಿರ್ಬೇಕಷ್ಟೇ. ಅದು ಪೂರ್ಣರೂಪಿ, ಪೂರ್ಣ ಸ್ವರೂಪ ಅದು. ಸೊ ಒಂದ್ಸಲನೂ ನಿಮ್ಗೆ ನೆನ್ಪಾಗಲ್ವಾ, ಪಬ್ಲಿಕ್ ನಿಮ್ಗೆ ಎಷ್ಟು ಪ್ರೀತಿ ಕೊಟ್ರು? ನಿಮ್ಮ ಮೊದಲನೇ ಫಿಲ್ಮ್ ಸೇಫ್ ಅಲಿ ಖಾನ್ ಜೊತೆಗೆ ಆಶಿಕ್ ಅವಾರ ಬಂತು, ಸಖತ್ ಹಿಟ್ ಆಗೋಯ್ತು. ನೀವ್ ಎಲ್ಲಿ ಹೋದ್ರೂ ಜನ ನಿಮ್ಗೆ ಪ್ರೀತಿ ಕೊಡ್ತಿದ್ರು. ಸೊ ಈಗ ಜನಕ್ಕನ್ಸುತ್ತೆ, ಇದಕ್ಕಿದ್ದಾಗೆ ಯಾಕೆ ಹೊರಟೋದ್ರು, ಯಾಕೆ ಮಾಯ ಆಗ್ಬಿಟ್ರು ಅಂತ. ಅಂದ್ರೆ ನನ್ಗೆ ಆಧ್ಯಾತ್ಮಿಕ ಜೀವನದಲ್ಲಿ ಜಾಸ್ತಿ ರುಚಿ ಇರೋದು ಗೊತ್ತಾಯ್ತು. ಮತ್ತೆ ನನ್ಗನ್ನಿಸ್ತು, ನಾನೊಂದು ಶೋ ನೋಡ್ತಿದ್ದೆ, ಅದರಲ್ಲಿ ಶಾರುಖ್ ಖಾನ್ ಹೇಳ್ತಿದ್ರು, ಅವರು ನಿಮ್ ಜೊತೆ ಡ್ಯಾನ್ಸ್ ಮಾಡುವಾಗ ಕರಣ್ ಅರ್ಜುನಲ್ಲಿ ಸಲ್ಮಾನ್ ಖಾನ್ ಮತ್ತೆ ಶಾರುಖ್. ಸೊ ನೀವು ಅವರಿಬ್ಬರಿಗೂ ತುಂಬಾ ಬೈದಿದ್ರಂತೆ ಅವರ ಡ್ಯಾನ್ಸ್ ಸ್ಟೆಪ್ಸ್ ಅನ್ನ ನೋಡಿ. ಇಲ್ಲ, ಹಂಗೇನಾಗಿರ್ಲಿಲ್ಲ. ಹಂಗ್ ಹೇಳದ್ನ? ಶಾರುಖ್ ಹೇಳದ್ನ? ಶಾರುಖ್ ಖಾನೇ ಹೇಳಿದ್ದು. ಹೌದಾ? ಅವ್ರು ಹೇಳಿದ್ರು, ನಾವು ಸರಿಯಾಗಿ ರಿಹರ್ಸಲ್ ಮಾಡ್ತಿರ್ಲಿಲ್ಲ. ಇಲ್ಲ, ಆಕ್ಚುಲಿ ಅದ್ ಹಾಗಾಗಿರ್ಲಿಲ್ಲ. ನಾನ್ ನಿಮ್ಗೆ ಪೂರ್ತಿ ಹೇಳ್ತೀನಿ ಏನ್ ನಡೀತು ಅಂತ. ಆಕ್ಚುಲಿ ಚಿನ್ನಿ ಪ್ರಕಾಶ್ ಕೊರಿಯೋಗ್ರಾಫರ್ ಆಗಿದ್ರು. ಕರಣ್ ಅರ್ಜುನ್ಗೆ ಇವರಿಬ್ರು ಶಾರುಖ್ ಸಲ್ಮಾನ್ ಶೂಟಿಂಗ್ಗೆ ಹೋಗಿದ್ರು. ನಾನು ಒಬ್ಳೆ ಕೂತಿದ್ದೆ. 1-2 ಗಂಟೆ ಆದ್ಮೇಲೆ ಚಿನ್ನಿ ಪ್ರಕಾಶ್ ಅವರು ಅಸಿಸ್ಟೆಂಟ್ ಬರ್ತಾನೆ, ಮಾಸ್ಟರ್ಜಿ ಕರೀತಿದ್ದಾರೆ. ಸೊ ನಾನ್ ಮೇಲ್ ಹೋದೆ. ಹಿಂಗೆ ಸ್ಟೆಪ್ಸ್ ಇತ್ತು. ನಾನ್ ಮೇಲ್ ಹೋಗ್ತಾ ಇದ್ದೆ. ಸಲ್ಮಾನ್ ಇಲ್ಲಿಂದ ಹೋಗ್ತಿದ್ರು, ಶಾರುಖ್ ಇಲ್ಲಿಂದ ಹೋಗ್ತಾ ಇದ್ರು, ಮತ್ತಿಬ್ರು. ನಿಜವಾಗ್ಲೂ ಮತ್ತೆ ನನ್ನೊಳಗೆ ಚಂಡಿ ಎದ್ದು ಬಂದ್ಬಿಡ್ತಾಳೆ ಅನ್ನೋ ತರ.
ಏನಿಲ್ಲ, ನಾನು ಸುಮ್ನೆ ಕೂತ್ಬಿಟ್ಟೆ. ನಾನೇನ್ ಹೇಳ್ಲಿಲ್ಲ, ಏಕ್ದಮ್ ಸೀರಿಯಸ್ ಆಗಿ ಕೂತಿದ್ದೆ. ಸೊ ನಾನ್ ಹೋದೆ ಮತ್ತೆ ರಾತ್ರಿ 8 ಗಂಟೆಗೆ. ನಾನ್ ಹೋಗ್ ಕೇಳ್ದೆ, ಮಾಸ್ಟರ್ ಜಿ ಹೇಳಿ ಏನದು ಅಂತ. ಸೊ ಅವ್ರಂದ್ರು, ಮಮತಾ, ನಾನು ಡಿಸೈಡ್ ಮಾಡ್ದೆ, ಈಗ ಈ ಸ್ಟೆಪ್ ಏನಿದೆ ಇವೆರಡು ಯು ವಿಲ್ ಡು ಅಲೋನ್. ನಾನ್ ಕೇಳ್ದೆ, ಮಾಸ್ಟರ್ ಜಿ ಏನ್ ಹೇಳ್ತಿದ್ದೀರಾ ನೀವು? ಮತ್ತೆ ಬೆಳಗ್ಗೆ ಶೂಟಿಂಗ್ ಆಯ್ತು, ಫಸ್ಟ್ ಶಾಟ್ ನಂದೆ. ಮತ್ತೆ ನನ್ ಫಸ್ಟ್ ಶಾಟು ಈ ಕ್ಯಾಮರಾ ಇಟ್ಟಿದ್ರು ಮತ್ತೆ 3 ಕ್ಯಾಮ್ರಾ ಹಾಕಿದ್ರು. ನನ್ನ ಫಸ್ಟ್ ಟೇಕೇನೆ ಓಕೆ ಆಗೋಯ್ತು. ಮತ್ತೆ ನಾನ್ ಹಾಗೆ ನೋಡ್ತಾ ಇದ್ದೆ, ಇವ್ರಿಬ್ರು ಶಾರುಖ್ ಸಲ್ಮಾನ್ ಅದೇನೋ ಹೇಳ್ತಾರಲ್ಲ, ಏನಂದ್ರೆ ಪೊದೆ ಇತ್ತು ದೊಡ್ದು, ಇಬ್ರದು ತಲೆ ಹಿಂಗ್ ಹೊರಗ್ ಬಂತು. ಅವರು ನಗ್ತಾ ಇದ್ದಾರೆ. ಮತ್ತೆ ನಾನು ಒಳಗಿಂದ ನೆಕ್ಸ್ಟ್ ಶಾಟ್ ಇವ್ರಿಬ್ರದ್ದು ಇಟ್ಕೊಂಡ್ರು. ಮತ್ ನಾನ್ ಹೇಳ್ತೀನಿ ಅದ್ಯಾವ್ ಶಾಟ್ ಅಂತನೋ. ಇಬ್ರು ಹಂಗೆ ಮಂಡಿ ಮೇಲೆ ಅಂಗನ ಮೇ ಏ ಅಂತ 1 ರೀಟೇಕು 2 ರೀಟೇಕು ಇವನು ಬೀಳ್ತಾನೆ ಇದ್ದಾನೆ, ಇವನು ನಿಂತಿದ್ದಾನೆ, ಇವನು ಮೇಲೆದ್ರೆ ಇವನು ಕೆಳಗಿರ್ತಾನೆ. ಮತ್ತದು 5,000 ಜನಗಳ ಕ್ರೌಡ್ ಇತ್ತು. ಮತ್ತೆ ರೀಟೇಕ್ ಆಗ್ತಿದ್ದಂಗೆ ಇನ್ನು ಕಿರ್ಚಾಟ, ಇನ್ನೂ ರೀಟೇಕು, ಇನ್ನೂ ಕಿರ್ಚಾಟ, ಮತ್ತೆ ಇನ್ನೂ ರೀಟೇಕು ಹೀಗೆ ನಡೀತು. ಮತ್ತೆ ರಾಕೇಶ್ ಜಿ ಅವರು ಹೇಳಿದ್ರು ಪ್ಯಾಕಪ್ ಆಗೋಯ್ತು. ನಾವೆಲ್ಲ ವಾಪಸ್ ರೂಮಿಗೆ ಹೊಟ್ಟೋದ್ವಿ. ಮತ್ತೆ ನಾನ್ ಹೇಳ್ದೆ, ಲಾಸ್ಟ್ ಟೈಮ್ ಈವ್ನಿಂಗ್ ಇಬ್ರಿಗೂ ನನ್ನ ನೋಡಿ ತಮಾಷೆ ಮಾಡಿದ್ರು. ಇವತ್ತು ನಾನ್ ಇವ್ರನ್ನ ಸುಮ್ನೆ ಬಿಡ್ಬಾರ್ದು, ಇವರಿಂದ ಎಲ್ಲ ಸ್ಟೆಪ್ ನನ್ ಮೇಲೆ ಬಿತ್ತು. ಸಲ್ಮಾನ್ ಮತ್ತೆ ಶಾರುಖ್ ಇಬ್ರುನು. ಮತ್ತೆ ನಾನ್ ಹೇಳ್ದೆ, ನಾನ್ ಬರ್ತಿದ್ದೀನಿ. ತಕ್ಷಣ ಎಲ್ಲ ನಾನು ಸ್ಪಾಟ್ ಬಾಯ್ಗೆ ಕೊಟ್ಟೆ, ಸರಿ ನಾನು ಹೋಗ್ತಾ ಇದ್ದೀನಿ ಅಂತ. ಯಾರಿಗ್ ಗೊತ್ತು, ಹಿಡಿ ಹಾಡೆ ನನ್ ಮೇಲ್ ಬೀಳ್ಬೋದು, ಇವಿಬ್ರು ಹಿಂಗ್ ಮಾಡ್ಕೊಂಡ್ ನಿಂತಿದ್ದಾರೆ. ಸೊ ನಾನ್ ಮೇಲ್ ಹೋಗ್ಬಿಟ್ಟೆ. ನಾನ್ ಬರ್ತಿದ್ ಹಾಗೆ ಸಲ್ಮಾನ್ ಹೀಗ್ ನೋಡ್ದ. ಮತ್ತೆ ಧಡಾರ್ ಅಂತ ಬಾಗ್ಲು ಬಂದ್ ಮಾಡಿ ಲಾಕ್ ಮಾಡ್ಬಿಟ್ಟ. ಮತ್ ನಾನು ಅಲ್ಲಿಂದ ಬಂದ್ಬಿಟ್ಟೆ. ಸೊ ಹಿಂಗಾಗಿದ್ದು ಅದು, ಇನ್ನೇನೂ ಇಲ್ಲ, ಇಷ್ಟೇನೆ. ಇವರಿಬ್ರಲ್ಲಿ ಜಾಸ್ತಿ ಚೇಷ್ಟೆ ಮಾಡೋರು ಯಾರು? ಆಕ್ಚುಲಿ ಇವರಿಬ್ರಲ್ಲಿ ಜಾಸ್ತಿ ಚೇಷ್ಟೆ ಮಾಡೋದು ಸಲ್ಮಾನೆ. ಮತ್ತೆ ನಂದೇನಂದ್ರೆ, ನಾನ್ ಸ್ವಲ್ಪ ಪಂಕ್ಚುಯಲ್ಲು. ನೀವು ಯಾರನ್ ಬೇಕಿದ್ರು ಕೇಳಿ, ಬಾಲಿವುಡ್ನಲ್ಲಿ ನಾನು 15 ವರ್ಷ ಇದ್ದೆ. ನಂಗ್ ಯಾರಾದ್ರೂ 6 ಗಂಟೆಗೆ ಶಿಫ್ಟ್ ಅಂತ ಹೇಳಿದ್ರೆ ನಾನು 6:15 ವಿತ್ ಮೇಕಪ್ ಅಲ್ಲಿ ಇರ್ತಾ ಇದ್ದೆ. ಸೊ ನಾನು 6:15 ಹೊರಡ್ತಿದ್ದೆ. ಸಲ್ಮಾನ್ ರೂಮ್ ನನ್ ಪಕ್ಕದ್ದೆ. ಅವ್ನ್ ಹಿಂಗ್ ಮಾಡ್ಕೊಂಡು ಬರ್ತಿದ್ದ, ಮತ್ತೆ ಹಿಂಗ್ ನೋಡ್ತಿದ್ದ ನನ್ನ. ಬೇಗ ಬನ್ರೋ, ಆ ಶ್ರೀದೇವಿ ಹೋಗ್ತಿದ್ದಾಳೆ, ಬೇಗ ಬನ್ನಿ ಶ್ರೀದೇವಿ ಹೋಗ್ತಿದ್ದಾಳೆ, ಹಂಗ್ ಮಾಡ್ತಿದ್ದ ಅವನು. ಮತ್ ನಾನ್ ಹಂಗೆ ನೋಡಿ ಜಸ್ಟ್ ಶಟ್ ಅಪ್ ಓಕೆ ಅಂತ ಹೇಳ್ತಾ ಇದ್ದೆ. ನೀವು ಎಷ್ಟು ದೊಡ್ಡ ಸ್ಟಾರ್ ಆಗಿದ್ರಿ, ಆದ್ರೆ ಘಾತಕಲ್ಲಿ ಐಟಮ್ ನಂಬರ್ ಮಾಡ್ಬಿಟ್ರಿ. ಹೌದು. ಅದಕ್ಕೆ ಕಾರಣ ಏನು? ಕೋಯಿ ಆಯೆ ಯಾ ಜಾಯೆ ಅಂತೇನೋ ಆಕ್ಚುಲಿ ಕೋಯಿ ಜಾಯೆ ತೋ ಲೇ ಆಯೇನಾ. ಮತ್ತೆ ಆಕ್ಚುಲಿ ಏನಾಗಿತ್ತು ಅಂದ್ರೆ, ಭರತ್ ಶಾ ಅವರ ವೆಡ್ಡಿಂಗ್ ಏನೋ ಇತ್ತು, ಅವ್ರ ಮಗಂದಿರ್ಬೇಕು. ಮತ್ತೆ ನಾನು, ಶಾರುಖ್, ಸಲ್ಮಾನ್, ಅಮೀರ್ 12 ಶೋಸ್ ಅಂತ 1 ತಿಂಗಳಾದ್ಮೇಲೆ ಹೋಗೋದ್ರಲ್ಲಿದ್ವಿ. ಸೊ ಕರಿ ಮುರಾನಿ, ಅಲಿ ಮುರಾನಿ ಹೇಳಿದ್ರು, ಮಮತಾ, ನಾವುಗಳು ನಮ್ದೇ ಒಂದು ಟ್ರಯಲ್ ಶೋ ಮಾಡೋಣ 8,000 ಜರ್ಮನಿ ಜನಗಳ ಮುಂದೆ. ನಾನ್ ಹೇಳ್ದೆ ಓಕೆ ಅಂತ. ಸೊ ಶೋ ಆಯ್ತು. ಸೊ ಆ ಶೋ ನೋಡಿ ನಮ್ ಡೈರೆಕ್ಟರ್ ಏನಿದ್ರು ಮಿಸ್ಟರ್ ರಾಜ್ಕುಮಾರ್ ಸಂತೋಷಿ ಅವರು, ಅವ್ರಿಗದನ್ನ ಮರೆಯಕ್ಕಾಗ್ತಾ ಇರ್ಲಿಲ್ಲ. ಸೊ ನೆಕ್ಸ್ಟ್ ಡೇ ನನ್ ಶೂಟಿಂಗ್ ಇತ್ತು ಕಮಲಿಸ್ತಾನಲ್ಲಿ. ಏದುಸ್ರು ಬಿಟ್ಕೊಂಡು ರಾಜ್ಕುಮಾರ್ ಸಂತೋಷಿ ಬಂದ್ಬಿಟ್ರು ಅಂತ. ಅದ್ರಲ್ಲಿ ಒಂದು ಘಾತಕ್ ಅಂತ ಪಿಕ್ಚರ್ ಏನಿತ್ತು, ಅದು 7 ವರ್ಷಗಳಿಂದ ಡಬ್ದಲ್ಲೇ ಬಿದ್ದಿತ್ತು. ಬಿಕಾಸ್ ಅವ್ರ ಆಕ್ಟ್ರೆಸ್ ಏನಿದ್ಲು ಮೀನಾಕ್ಷಿ ಶೇಷಾದ್ರಿ, ಅವಳ ಮದ್ವೆ ಆಗೋಗಿತ್ತು. ಮತ್ತೆ ಅದಕ್ಕೆ ಬಯಸಿರ್ಲಿಲ್ಲ. ಆ ಫಿಲಮ್ಗೆ ಆಫರ್ ಬಂತು ನನ್ಗೆ, ಘಾತಕ್ದು ಹಾಡ್ ತಗೊಂಡು. ಸೊ ನಾನು ರೆಸ್ಟ್ ಇನ್ ಹಿಸ್ಟ್ರಿ ಅದಾಗೋಯ್ತು. ತುಂಬಾ ಹಿಟ್ ಆಗಿತ್ತು ಆ ಹಾಡು. ಹೌದು. ಸೊ ನನ್ಗೆ ಹಂಗೆಲ್ಲ ಏನ್ ಅನ್ಸಿರ್ಲಿಲ್ಲ. ಅದಕ್ ಮುಂಚೆ ಯಾವ್ದೇ ಈ ಸ್ಟಾರ್ ಆಕ್ಟರ್ಸ್ ಐಟಮ್ ನಂಬರ್ ಮಾಡಿರ್ಲಿಲ್ಲ. ಏನಂದ್ರೆ ನನ್ಗನ್ಸಿದ್ದು, ನಾನೊಂದು ಸ್ಟೇಜ್ ಶೋ ಮಾಡ್ತಾ ಇದ್ದೀನಿ, ಮತ್ತದು ಹಂಗೆ ಶೂಟ್ ಆಯ್ತು. ಆ ಶೂಟಿಂಗು ನೀವದನ್ನ ನೋಡ್ತು ಅಂದ್ರೆ, ಆ ಹಾಡಲ್ಲಿ 5 ಡ್ಯಾನ್ಸರ್ಸ್ ಇದ್ರು. ವರ್ಲ್ಡ್ ಟೂರ್ ಕೂಡ ಆಕ್ಚುಲಿ ಹಾಗೆ ನಡೀತಾ ಇತ್ತು. ಸಮಸ್ಟಾಲ್ ಇತ್ತು, ವಿಂಡ್ ಮಿಲ್ ಇತ್ತು, ಹಾಗೆ ಇತ್ತು. ಮತ್ತೆ ಅಕ್ಷಯ್ ಕುಮಾರ್ ಕೂಡ ಆಗ ಮೇಲ್ ಬರ್ತಿದ್ರು. ಅವರು ನಿಮ್ ಜೊತೆ ಒಂದು ಫಿಲ್ಮ್ ಮಾಡಿದ್ರು, ಮತ್ತೆ ತುಂಬಾನೇ ಹಿಟ್ ಆಗಿತ್ತು. ಇವತ್ತು ಅಕ್ಷಯ್ ಕುಮಾರ್ ದೊಡ್ಡ ಸ್ಟಾರ್ ಆಗಿದ್ದಾರೆ. ಅದಾದ್ಮೇಲೆ ಸಬ್ಸೆ ಬಡಾ ಕಿಲಾಡಿ ಪಿಕ್ಚರ್. ಮತ್ತೆ ಆಮಿರ್ ಖಾನ್ ಅಂತೂ ಪರ್ಫೆಕ್ಷನಿಸ್ಟು. ನೀವು ಬಾಜಿ ಅವ್ರ ಜೊತೆ ಮಾಡುವಾಗ ಪದೇ ಸೀನ್ ಮಾಡ್ಬೇಕಾಗಿ ಬರ್ತಿತ್ತಂತೆ. ನಾನು ಸ್ವಲ್ಪ ಪರ್ಫೆಕ್ಷನಿಸ್ಟ್ ಇದ್ದೆ. ಅವ್ರು 25 ಸಲ ಮಾಡೋರು, ನಾನು 1-2 ಸಲ ಮಾಡಿ ಸುಮ್ನಾಗ್ಬಿಡ್ತಿದ್ದೆ.
ಬಿಕಾಸ್ ಮೈ ಪಾಯಿಂಟ್ ಇಸ್ ಐ ಯೂಸ್ ಟು ಆಲ್ವೇಸ್ ಗಿವ್ ಒನ್ ಟೇಕ್. ಓಕೆ, ಥರ್ಡ್ ಅಲ್ಲಂತೂ ಹೆಂಗ್ ಅನಿಸ್ತಿತ್ತು ಅಂದ್ರೆ ಆಕ್ಟ್ ಮಾಡ್ತಿದ್ದೀನಿ, ರಿಯಲ್ ಆಕ್ಟಿಂಗ್ ಯುನೋ. ಮತ್ತೆ ಒಂದ್ಸಲ ಮಿಥುನ್ ನಿಮ್ ಹತ್ರ ಬಂದಿದ್ರು. ಹಾ ಆಕ್ಚುಲಿ ಅವರು 40 ಪಿಕ್ಚರ್ಸು ಫ್ಲಾಪ್ ಆಗ್ಬಿಟ್ಟಿತ್ತು. ಮಿಥುನ್ ದಾದಾದು ಮತ್ತೆ ಅಂದ್ರೆ ನನ್ಗೆ ಅದನ್ನೆಲ್ಲ ನಾನು ನೋಡೋದಿಲ್ಲ. ಮಿಥುನ್ ದಾದಾ ಇಸ್ ಅ ವೆರಿ ಲೆಜೆಂಡ್. ಕೆಲವು ಜನದ ಜೊತೆ ಅದು ಹಿಟ್ ಆಗತ್ತೋ ಅನ್ನೋ ಕಾರಣಕ್ಕೆ ಫಿಲಂ ಮಾಡಬಾರ್ದು. ಸ್ವಾರ್ಥ ಪಕ್ಕಕ್ಕಿಟ್ಟು ಸುಮ್ನೆ ಹೂ ಅನ್ಬೇಕು ಅಷ್ಟೇ. ಅದ್ರಲ್ಲಿ ಒಬ್ರು ಮಿಥುನ್ ದಾ ಅವರು, ಅದ್ರಲ್ಲೂ ಇನ್ನೊಬ್ರು ದೇವ್ ಸಾಬ್ ಇದಾರೆ. ದೇವ್ ಸಾಬ್ ಜೊತೆ ನಾನು 2-3 ಪಿಕ್ಚರ್ ಮಾಡಿದ್ದೆ. ಮತ್ತೆ ನನ್ಗೂ ಎಲ್ರೂ ಹೇಳಿದ್ರು ದೇವ್ ಸಾಬ್ ಪಿಕ್ಚರ್ ಅಲ್ಲಿ ಮಾಡ್ಬೇಡ. Every time is not just profit and loss. Sometimes you have to work for loss. Just to be in association with the people. ಇಲ್ಲ ಅಂದ್ರೆ ಆ ಅನುಭವ ಎಲ್ ಸಿಗುತ್ತೆ. ಈಗ ಅವರು ಹೊರಟೋದ್ರು. ದೇವ್ ಸಾಬ್ ಅಂದ್ರೆ ಒಂದು ಮೆಮೊರಿ ಉಳ್ಕೋತು. ಎಂತ ಡಿಸಪ್ಲಿನ್. ಒಂದ್ಸಲ ನಾನು ಅವ್ರನ್ನ ಕೇಳಿದ್ದೆ. ಅವ್ರು ನನ್ಗೆ ನ್ಯೂಯಾರ್ಕ್ ಅಲ್ಲಿ ಸಿಕ್ಕಿದ್ರು. ಅವ್ರು ಹೇಳಿದ್ರು ನಾನೊಂದು ಹೊಸ ಫಿಲ್ಮ್ ಮಾಡ್ತಾ ಇದ್ದೀನಿ. ನಾನು ಹೇಳಿದೆ ದೇವ್ ಸಾಬ್ ನಿಮ್ ಸಿನಿಮಾನ ಯಾರು ನೋಡೋದೇ ಇಲ್ವಲ್ಲ, ಯಾಕೆ ಮಾಡ್ತೀರಾ? ಅವ್ರಂದ್ರು ನಾನ್ ನೋಡ್ತೀನಿ. ಸರಿಯಾಗಂದ್ರು. ಅದಕ್ಕೆ ನಾನು ಮತ್ತೆ ನಾನಂದೆ ದೇವ್ ಸಾಬ್ ಅಂತ ಲೆಜೆಂಡ್ ಇದಾರೆ, ಮೂರ್ ಲೆಜೆಂಡ್ಸ್. ದಿಲೀಪ್ ಕುಮಾರ್, ರಾಜ್ ಕಪೂರ್ ಮತ್ತೆ ದೇವ್ ಸಾಬ್. ಸೊ ದೇವ್ ಸಾಬ್ದು ನಿಮ್ ಜೊತೆ ಏನ್ ಸಿನಿಮಾ ಮಾಡಿದ್ರಲ್ಲ, ಓಡ್ಲಿಲ್ಲ ಅದ್ಯಾವ್ದು? ಓಡ್ಲಿಲ್ಲ. ಯಾರ್ ಸಿನಿಮಾಗಳು ಓಡ್ಲಿಲ್ಲ. ಎಲ್ರೂ ಕೆಲ್ಸ ಮಾಡಿದ್ರು, ರೇಖಾಜಿ ಎಲ್ರೂ. ಸೊ ನಾನ್ ಹೇಗ್ ದುಸ್ಸಾಹಸನ್ ಮಾಡ್ಲಿ? ಇವರೆಲ್ರೂ ಲೆಜೆಂಡ್ಸ್. ಮಿಥುನ್ ದಾದಾನು ಅಷ್ಟೇ ಲೆಜೆಂಡ್ಸ್ ಇವ್ರು. ಒಂದು ದೊಡ್ಡ ಕಾಂಟ್ರವರ್ಸಿ ಆಯ್ತು. ನೀವು ಸ್ಟಾರ್ ಡಸ್ಟ್ಗೆ ಒಂದು ಕವರ್ ಪಿಕ್ಚರ್ ಕೊಟ್ರಿ. ಅದು ಆಲ್ಮೋಸ್ಟ್ ಸೆಮಿ ನ್ಯೂಡ್ ಇತ್ತು. ಟಾಪ್ಲೆಸ್ ಅಂತ ನಾವೇನ್ ಹೇಳ್ತೀವಿ ಅದು. ಓಕೆ, ನೆನ್ಪಿಸ್ಬೇಕು ಅಂದ್ರೆ ಜನಗಳಿಗೆ ತೋರಿಸ್ಲೂಬಹುದು ನಾನು. ಬೇಡ ತೋರಿಸ್ಬೇಡಿ. ಈ ಸ್ಟಾರ್ ಡಸ್ಟ್ ಇಂದ ನನ್ನ ಹತ್ರ ಜನಗಳು ಬಂದಾಗ ಅವರು ಡೆಮಿ ಮೂರ್ದು ಪಿಕ್ಚರ್ ತಗೊಂಡ್ಬಂದಿದ್ರು. ಮತ್ ನೀವ್ ನೋಡಿದ್ರೆ ನಿಜವಾಗ್ಲೂ ಅದ್ರಲ್ಲಿ ಯಾವ್ದೇ ತರ ಅಶ್ಲೀಲತೆ ನನ್ಗೆ ಕಾಣಿಸ್ಲಿಲ್ಲ. ಬಿಕಾಸ್ ಅವಾಗ ನಾನು ತುಂಬಾ ಇನ್ನೋಸೆಂಟ್ ಇದ್ದೆ. ಐ ವಾಸ್ ಸೋ ಇನ್ನೋಸೆಂಟ್. ಐ ವಾಸ್ ಇನ್ ಜಸ್ಟ್ ಸ್ಕೂಲಿಂಗ್. ಐ ವಾಸ್ ಇನ್ ಮೈ 9th ಸ್ಟ್ಯಾಂಡರ್ಡ್. ಅಂಡ್ ಮತ್ತವಾಗ ನಾನೊಂದ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದೆ, ಐ ಆಮ್ ಸ್ಟಿಲ್ ವರ್ಜಿನ್ ಅಂತ. ಸೊ ಜನಕ್ಕೆ ಅದು ಡೈಜೆಸ್ಟ್ ಆಗ್ಲಿಲ್ಲ. ಯಾಕಂದ್ರೆ ಅವ್ರ ಪ್ರಕಾರ ಬಾಲಿವುಡ್ಗೆ ಬರೋರು ಎಲ್ಲ ಮಾಡ್ಬಿಟ್ಟೆ ಬರೋದು ಅಂತ, ಏನೇನೋ ಮಾಡ್ಕೊಂಡು. ಅಲ್ಲ, ಮತ್ತೆ ಕೆಲವರು ಬಂದಿರ್ಬೋದು, ಅವರು ಬಹುಶಃ ದುಡ್ಡಿಗೋಸ್ಕರನೂ ಬಾಲಿವುಡ್ಗೆ ಬಂದಿರ್ಬೋದು. ಇಲ್ಲ ಅವ್ರಿಗೆ ಆ ಥರ ಏನೋ ಅವಶ್ಯಕತೆ ಇರ್ಬೋದು, ಅದಕ್ಕೋಸ್ಕರ ಬಾಲಿವುಡ್ಗೆ ಬಂದಿರ್ತಾರೆ. ನನ್ಗಂತೂ ಆ ಥರದೇನೂ ಇರ್ಲಿಲ್ಲ. ನಮ್ ಡ್ಯಾಡಿ ಟ್ರಾನ್ಸ್ಪೋರ್ಟ್ ಕಮಿಷನರ್ ಇದ್ರು, 35 ವರ್ಷ ತಾಣೆಲಿದ್ರು. ಸೊ ನನ್ಗೆ ಅಂತ ಅವಶ್ಯಕತೆ ಏನಿರ್ಲಿಲ್ಲ. ಅದೇನಂದ್ರೆ ಡೆಮಿ ಮೂರು ಇದ್ಲು, ಮತ್ತೆ ಅವಳ ತರ ಪೋಸ್ನಲ್ಲಿದ್ಲು. ಮತ್ತದೇನೋ ಹೇಳ್ತಾರಲ್ಲ ಅಶ್ಲೀಲ ಪದ, ಅದೇನೋ ಹೇಳ್ತಾರಲ್ಲ, ಐ ಡಿಂಟ್ ನೋ ಅಬೌಟ್ ಸೆಕ್ಸ್. ಸಿನ್ಸ್ ಐ ಡಿಂಟ್ ನೋ ಎನಿಥಿಂಗ್ ಅಬೌಟ್ ದ ಸೆಕ್ಸ್. ನೋಡಿ, ನೀವು ಎಲ್ಲಿವರೆಗೂ ಸೆಕ್ಷುಯಲ್ ಕಾನ್ಶಿಯಸ್ ಆಗಲ್ವೋ, ಒಂದ್ ವೇಳೆ ನಿಮ್ಮಲ್ಲಿ ಸೆಕ್ಷುಯಲ್ ಕಾನ್ಶಿಯಸ್ನೆಸ್ ಬಂತಂದ್ರೆ ಆಗ ನೀವ್ ಹೇಳ್ತೀರಾ. ಒಂದ್ ವೇಳೆ ನಿಮ್ಗೆ ಸೆಕ್ಷುಯಲ್ ಕಾನ್ಶಿಯಸ್ ಬಂತಂದ್ರೆ ಆಗ ನೀವ್ ಹೇಳ್ತೀರಾ, ಚೀಚಿ ಅಶ್ಲೀಲತೆ ಇದು ಅಂತ. ಆ ಬಟ್ಟೆ ಇಲ್ದಿರೋ ಶರೀರನ ಛೀ ಅಂತ. ಯಾಕಂದ್ರೆ ನೀವೆಲ್ಲ ಸೆಕ್ಸು ನೋಡಿರ್ತೀರಾ. ಕ್ಯಾನ್ ಯು ಬಿಲೀವ್ ಮೀ, ಲಾಸ್ಟ್ 23 years I have YouTube on me, but I never seen a pornography. I don't have a pornography and photograph anywhere and on my anywhere. ನೋಡಿ, ಹಿಂದೆ ನೀವು ಈ ಹಾಡನ್ನ ರೆಕಾರ್ಡ್ ಮಾಡಿದಾಗ छत पे सोया था बहनोई तन्ने समझ के सो गई. ಗೊತ್ತಿತ್ತಾ ನಿಮ್ಗೆ? ಇಲ್ಲ. Actually, if you ask a dancer, any dancer, you ask Madhuri Dixit, you ask anybody on this universe, they will say never heard this line anywhere. We never hear the lyrics. A dancer goes for the step. So nan yavattu idanna ಕೇಳಲೇ ಇಲ್ಲ. ಛತ್ ಪೇ ಸೋಯಾ ತಾ ಬೆಹನೋಯಿ ಮೇ ತನ್ನೆ ಸಮಜ್ ಕೆ ಸೋ ಗಯಿ. ಮಲ್ಗೋದು ಅಂದ್ರೇನೆ ತಂಗಿ ಗಂಡ ಅಂದ್ರೇನು, ರಾಣ ಏನು, ಇವೆಲ್ಲ ಏನೂ ಗೊತ್ತಿರ್ಲಿಲ್ಲ. ನಾನು ಕೇವಲ ಸ್ಟೆಪ್ ನೋಡ್ದೆ, ಆ ಸ್ಟೆಪ್ಪು ಅಂತ. ಮತ್ತೆ ನಾನ್ ಸ್ಟೆಪ್ ನೋಡ್ಬಿಟ್ಟೆ ಹೇಳ್ತಿದ್ದೆ, ಅರೆ ಇದ್ ಹೆಂಗ್ ಮಾಡೋದು, ಅದನ್ನ 10-15 ಸಲ ಮಾಡ್ತಾ ಇದ್ದೆ. ಇನ್ನೊಂದು ಹಾಡು ನಾನು ಹೇಳ್ತೀನಿ. ये है एक चादर सोने वाले दो, ऊपर से ये सर्दी, बेदर्दी कैसे रात बिताएं, आओ दोनों एक चादर में सो जाएं. ಈಗ ನೀವು 6-7 ವರ್ಷದ ಮಗುಗ್ ಹೇಳಿದ್ರೆ ಐ ಆಮ್ ಟು ಸೆಕ್ಸಿ ಫಾರ್ ಮೈ ಥಿಂಗ್, ಐ ಆಮ್ ಟು ಸೆಕ್ಸಿ ಫಾರ್ ಮೈ ಥಿಂಗ್ ಅಂತ ಹೇಳಿದ್ರೆ ಅಂದ್ರೆ ಏನ್ ಗೊತ್ತಾಗತ್ತೆ? ಅವ್ನ್ ಹಾಡ್ತಾನೆ, ಅವ್ನ್ಗೇನ್ ಅನ್ಸತ್ತೆ ಅದೊಂದ್ ಮಂತ್ರ ಅಂತ. ಅವನಂತಾನೆ ಇದ್ಯಾವುದೋ ಮಂತ್ರ, ಹಾಡ್ ಹಂಗೆ ಹೇಳ್ತಾನೆ. ಆದ್ರೆ Jack and Jill went up to the hill to fetch a pail of water.
ಈಗೇನ್ ಮಾಡೋಣ, ಬಾಲಿವುಡ್ ನಲ್ಲಿ ಇದೆಲ್ಲ ಮಾಡ್ಲೇಬೇಕು. ಹಾಡ್ ಯಾರೋ ಹೇಳ್ತಾ ಇದಾರೆ, ಡ್ಯಾನ್ಸ್ ಯಾರೋ ಮಾಡ್ತಿದಾರೆ, ಮತ್ತೆ ಇನ್ನೊಂದ್ಸಲ ಅಂತೂ ಆನ್ ದ ಸ್ಪಾಟ್ ಸಿಗುತ್ತೆ ಹಾಡು. ಯಾವಾಗ ನಾನು ಶೂಟಿಂಗ್ ಹೋಗ್ತೀನೋ, ಇವಾಗ ಹೇಗೆ ನೀವು ಕ್ಯಾಮ್ರಾಗಳನ್ನ ಸೆಟ್ ಮಾಡಿ ಇಟ್ಟಿರ್ತಾರಲ್ಲ, ಹಂಗೆ ಅಲ್ಲಿ ಹೋದ್ಮೇಲೆ ಕೇಳ್ತೀವಿ, ಅರೆ ಇದೇನ್ ಹಾಡಿದ್ದು, ಏನ್ ಲಿರಿಕ್ಸ್ ಇದು, ಏನ್ ಹೀಗೆಲ್ಲ ಇದೆ ಅಂತ. ಅಷ್ಟ್ರಲ್ಲಿ ಅದು ಫಿನಿಶ್ ಆಗೋಗಿರುತ್ತೆ, ಅದಲ್ಲೇ ಹುಡ್ಕಾಡ್ತಾರೆ. ನೋಡಿ, ಅದಕ್ಕೆ ಅಲ್ವಾ ಹೇಳೋದು 900 चूहे खा के बिल्ली हज को चली. ನೋಡಿ ನೋಡಿ ನೋಡಿ, ಅಟ್ಲೀಸ್ಟ್ ನಾನು ಹಜ್ಗಾದ್ರೂ ಹೋಗಿದ್ದೀನಿ. 900 ಅಲ್ಲ, 1000 ಅಲ್ಲ, 5000 ಅಂತನಾದ್ರೂ ಅನ್ನಿ. ಅದನ್ ತಿಂದು ಕೊನೆಗೆ ಹಜ್ಜಿಗ್ ಹೋದ್ನಲ್ಲ ನಾನು. ಅಂದ್ರೆ ಗೌತಮ್ ಬುದ್ಧಂತರ, ಅಂದ್ರೆ ಇದ್ರಲ್ಲೂ ಸ್ತ್ರೀ ಮತ್ತೆ ಪುರುಷರಿಗೆ 2 ಮಾನದಂಡ ಇದೆ. ಬೈ ದ ವೇ, ಈ ಪ್ರಶ್ನೆನ ಸಿದ್ಧಾರ್ಥನ್ಗೆ ಯಾರು ಕೇಳೋದಿಲ್ಲ. ಅವನು ಬುದ್ಧ ಆಗ್ತಾನಲ್ಲ. ಹಿಂದೆ ನಿಮ್ಮ ಅರಮನೆಯಲ್ಲಿ ನಿಮ್ಮಪ್ಪ ನೀವು ಹೊರಗ್ ಹೋಗ್ದಿರೋ ಹಾಗೆ ಏನೇನೋ ನಿಮ್ ಮುಂದೆ ಆಕರ್ಷಣೆಗೆ ಒಳಪಡಿಸಿದ್ರು ಅಂತ ನನ್ಗೆ ಯಾರೋ ಹೇಳಿದ್ರು. ಇವ್ರತ್ರ ಹುಡುಗಿರ್ ಬಿಡ್ತಿದ್ರು, ಅಪ್ಸರೇನ್ ಬಿಡ್ತಿದ್ರು, ಏನೇನೋ ಕೊಡ್ತಿದ್ರಂತೆ. ಅವರಿಗೆ ಹೊರಗಿಂದು ಏನು ಗೊತ್ತಾಗ್ಲೇಬಾರ್ದು ಅಂತ. ಸೊ ಸಿದ್ಧಾರ್ಥನ ಯಾರೋ ಇದನ್ನ ಅವನ್ನ ಬುದ್ಧ ಅಂದಾಗ ಯಾರು ಕೇಳೋದಿಲ್ಲ. ಆದ್ರೆ ಅದ್ಯಾಕೆ ಒಬ್ಳು ಸ್ತ್ರೀ ಸಾಧ್ವಿ ಆದಾಗ ಅವಳಿಗೆ ಈ ಪ್ರಶ್ನೆ ಕೇಳ್ಬೇಕು, ನಿನ್ ಪಾಸ್ಟ್ ಅಲ್ಲಿ ನೀನು ಎಷ್ಟೆಲಿಗಳನ್ನ ತಿಂದೆ ಅಂತೆಲ್ಲ. ನೋಡಿ, ಎಲ್ಲ ಇದ್ರಲ್ಲಂತೂ ಬ್ರಹ್ಮಚರ್ಯದ ವ್ರತ 12 ವರ್ಷ ಶುದ್ಧತೆ ಆಗತ್ತೆ ಆಂತರ್ಯದ್ದು. ಅದಕ್ಕೆ ಆ ಶುದ್ಧತೆ ಮಾಡ್ಕೋಬೇಕಾಗತ್ತೆ. ಆವಾಗಿನ ಅಷ್ಟು ಡೈರೆಕ್ಟರ್ಸ್ ಮತ್ತೆ ಪ್ರೊಡ್ಯೂಸರ್ಸ್ ಹೇಳ್ತಿದ್ರು, ಇಷ್ಟು ಉದ್ದದ ಕೂದ್ಲು, ಬಿಳಿ ಕೆನ್ನೆ, ಹಿಟ್ ಮಷೀನ್ ಮಮತಾ ಕುಲಕರ್ಣಿ. ಅವ್ರು ಎಲ್ರನ್ನೂ ಬಿಟ್ಟು ನೀವು ಹೊರಟೋದ್ರಿ, ಎಲ್ಲಿಗೆ ಅಂತ ಗೊತ್ತಿಲ್ಲ. ಕೆಲವ್ರಿಗಂತೂ ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ದಿರ್ತಾರೆ, ಮಮತಾಜಿ ಇದೇನಿದು, ಯಾರ್ ಸವಾಸದಿಂದ ನೀವು ಹೀಗಾಗ್ಬಿಟ್ರಿ, ಈ ಬಾಬಾಗಳಿಗೆ ಸವಾಸಕ್ ಬಿದ್ದಿದ್ದೀರಾ, ನಿಮ್ಮನ್ನ ನೀವು ಸರ್ವನಾಶ ಮಾಡ್ಕೊಂಡ್ ಬಿಟ್ಟಿದ್ದೀರಾ, ನಾವಂತೂ ನಿಮ್ಮನ್ನ ಕರಣ್ ಅರ್ಜುನ್ 2 ನಲ್ಲಿ ನೋಡಕ್ ಕಾಯ್ತಿದ್ವಿ, ಈ ತರನು ಜನ ಹೇಳ್ತಾರೆ. ಈಗ ಆ ಜನಗಳಕ್ಕೂ ಕೇಳ್ತೀರಾ? ಇಲ್ಲ ಇಲ್ಲ, ಈಗದು ಮುಗ್ದೋದ್ ಕತೆ ಅಲ್ವಾ. ಅಂದ್ರೆ ನಾನ್ ಹೇಳ್ದಂಗೆ ಒಂದ್ಸಲ ಹಾಲು ತುಪ್ಪ ಆಗಿ ಪರಿವರ್ತನೆ ಆಗೋದ್ರೆ ವಾಪಸ್ ಹೋಗೋ ಪ್ರಶ್ನೆ. ಯಾವಾಗ್ಲಾದ್ರೂ ನಿಮ್ಗೆ ರಿಗ್ರೆಟ್ ಆಗತ್ತಾ? ಅಂದ್ರೆ ಎಂತ ಫಿಲ್ಮ್ ಮಾಡ್ದೆ, ಎಂತ ಫೋಟೋ ಶೂಟ್ ಮಾಡ್ದೆ, ಎಂತ ಹಾಡುಗಳಿಗೆ ಹೆಜ್ಜೆ ಹಾಕ್ತೆ ಅಂತೆಲ್ಲ? ಇಲ್ಲ, ನನ್ಗನ್ಸತ್ತೆ ಆ ಹೊತ್ಗೆ ಅದೇ ಸರಿ ಇತ್ತು. ಮತ್ತೆ ಆ ವಯಸ್ಸು ಹಾಗೇ ಇತ್ತು. ವಯಸ್ಸಲ್ಲಿ ಮನುಷ್ಯ ಏನೇನೋ ಮಾಡ್ತಾನೆ. ಅದ್ರಿಂದ ನಿಮ್ಗೊಂದು ಪೂರ್ಣ ಹೇಳ್ತಾರಲ್ಲ, ನಾವುಗಳು ಭೌತಿಕದಲ್ಲಿ ನೀವು ಪೂರ್ತಿ ಮುಳುಗಿದ್ರೆ ಯು ವಾಂಟ್ ಟು ಗೋ ಟು ಸನ್ಯಾಸ್. ಜನತೆಯಿಂದ ಒಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ ಈಗ. ಮುಂಬೈಯಿಂದ ಬಂದ್ರೆ, ಇಷ್ಟು ದೊಡ್ಡ ನಟಿ ಆದ್ರೆ, ಈಗ ಸನ್ಯಾಸ ಧಾರಣೆ ಕೂಡ ಮಾಡಿದೀರಾ. ಈ 2 ಲೈಫಲ್ಲಿ ನಿಮಗೆ ಯಾವ ಲೈಫು ಇಷ್ಟ ಆಯ್ತು? ಅಂದ್ರೆ ನಿಮ್ಮ ಅನುಭವ ಹೇಗಿದೆ 2 ಲೈಫ್ಗಳದ್ದು? ನಾನು ನಿಮ್ಗೊಂದು ಮಾತ್ ಹೇಳ, ಈಗ ನಿಜವಾಗ್ಲೂ ಒಂದ್ ಮಾತ್ ಹೇಳ. 23 ವರ್ಷನೂ ಕಮ್ಮಿನೇ ಈಶ್ವರನ್ಗೆ. ಮತ್ ನಾನು ನನ್ನ ಅಭಿಷೇಕ ನಡೀತಿತ್ತಲ್ಲ, ಪಟ್ಟಾಭಿಷೇಕ, ನಾನು ತುಂಬಾ ಅಳ್ತಾ ಇದ್ದೆ. ಸೊ ಜನಕ್ಕೆ ಅನ್ನಿಸ್ತಾ ಇತ್ತು ನಾನು ಪಶ್ಚಾತ್ತಾಪ ಮಾಡ್ಕೋತಿದ್ದೀನಿ ಅಂತ. ಈಗ ನಾನು ಗೋವಿಂದ ಹಾಡ್ತಿದ್ದೆ, ಅಳ್ತಿದ್ದೆ, ಭಕ್ತಿಯ ಕಣ್ಣೀರದು. ನೋಡಿ, ನಾನು ಈಗ್ಲೂ ಅಳ್ತಾ ಇದ್ದೀನಿ ಭಗವಂತನ ಹೆಸರಲ್ಲಿ. ಅಳಬಲ್ಲೆ. ನಾನ್ ಯಾಕೆ ಅಳ್ತಾ ಇದ್ದೀನಿ ಭಗವಂತನ ಹೆಸರಲ್ಲಿ ಅಂದ್ರೆ, ನಿಮ್ಗೆ ನಿಮ್ಮ ಅಪ್ಪ ಅಮ್ಮನ್ನ ಬಿಟ್ಟು 3ನೇ ವ್ಯಕ್ತಿ ಯಾರಾದ್ರೂ ನಿಮ್ಮನ್ನ ಮನ್ಸಾರೆ ಪ್ರೀತಿಸ್ತಾರೆ ಅಂದ್ರೆ ಅದು ಭಗವಂತನೇ. ನೀವು ಅವ್ರ ಭಕ್ತಿನಲ್ಲಿ ಸಮರ್ಪಿತರಾಗಿರಿ. ನಾವುಗಳು ನಿಜವಾಗ್ಲೂ ತುಂಬಾ ಕುರುಡ್ರು, ಮೂರ್ಖರು, ದಾರಿ ತಪ್ಪಿರೋರು. ಅವರು ನಿಮ್ಗೆ ಎಷ್ಟು ಪ್ರೀತಿ ಕೊಡ್ತಾರೆ ಅಂದ್ರೆ, ಹೇಗ್ ನೋಡ್ಕೊಳ್ತಾರೆ ಅಂದ್ರೆ ಊಹೆನು ಮಾಡಕ್ಕಾಗೋದಿಲ್ಲ. ಮತ್ ನೀವು 23 ವರ್ಷ ಒಂದ್ ವೇಳೆ ನೀವ್ ಅವ್ರಿಗೆ ಸಮರ್ಪಿತರಾದ್ರೆ, ನಾನಂತೂ ಹೆದರ್ತೀನಿ. ಇವರಲ್ಲೂ ನಾನು ಮಹಾಮಂಡಲೇಶ್ವರ್ ಆಗಿದ್ದಕ್ಕೆ ವಿರೋಧ ಮಾಡ್ತಿದ್ದಾರೆ, ಅವ್ರ ಬಗ್ಗೆ ಹೆದರ್ಕೆ ಇದೆ. ಆದ್ರೆ ನೀವ್ ನಮ್ಮ ಸಾಮ್ರಾಜ್ಯ ಉಳಿಸ್ಕೊಳ್ಳಿ. ನನ್ಗಂತೂ ಏನೇನೂ ಇಲ್ಲ, ಎಲ್ಲ ಕೇಳ್ಕೊಂಡಿದ್ದೀನಿ ನಾನು. ಆದ್ರೆ ನಾನು ಯಾವ ಶಕ್ತಿಗಳನ್ನ ಪೂಜಿಸಿದ್ದೀನಿ ಯಾರಿಗೊತ್ತು, ಅವು ನಿಮ್ಮನ್ನ ಕ್ಷಮಿಸತ್ತೋ ಇಲ್ವೋ?